ಬೇಕಿತ್ತಾ? ಗಂಗಾ, ಏನು ಮಾಡ್ತಾ ಇದೀಯಾ? ಪಾಪನ ಮಲಗಿಸ್ತಾ ಇದೀಯಾ? ಇಲ್ಲ ಅತ್ತೆ, ಪಾಪ ಆವಾಗಲೇ ಮಲಗಿದ್ದಾನೆ. ಈಗ ನಾನು ಏನಿಲ್ಲ, ಅಲ್ಲೇ ಸ್ವಲ್ಪ ಸಾಯಂಕಾಲದ ಕೆಲಸ ಮಾಡ್ಕೊತಾ ಇದ್ದೆ, ಪಾತ್ರೆ ತೊಳೆಯೋದಿತ್ತು. ಹಾಗೆ ಸ್ವಲ್ಪ ಟೀ ಇಡ್ತಾ ಇದ್ದೆ. ನಿಮಗೂ ಟೀ ಕೊಡ್ಲಾ? ನಾನು ಆವಾಗಿಂದ ಟೀ ಕುಡ್ದೇ ಇಲ್ಲ ಅತ್ತೆ, ಅದಕ್ಕೋಸ್ಕರವ ಟೀ ಮಾಡ್ತಾ ಇದ್ದೆ. ನಿಮಗೂ ಸ್ವಲ್ಪ ಕೊಡ್ಲಾ ಟೀನಾ? ಬೇಡ ಗಂಗಾ, ನಿಮ್ಮ ಮಾವನವ್ರನ್ನ ತುಂಬ ದಿವಸ ಆಯಿತು ಕಣೆ ಹೊರಗಡೆ ಕರ್ಕೊಂಡು ಹೋಗ್ದೆ. ಇವತ್ತು ನಾನು ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ. ಬರೋದ್ರೊಳಗಡೆ ನೀ ಅಡುಗೆ ಮಾಡಿಡು. ಪಾಪ ಏನಾದರೂ 10 ಒಳಗೆ ಸ್ಟಾರ್ಟ್ ಮಾಡ್ದೆ ಅಂದರೆ ನಾನು ಬಂದ್ಕೊಂಡು ಅಡುಗೆ ಹೆಲ್ಪ್ ಮಾಡ್ತೀನಿ. ಪಾಪನ ನೋಡ್ಕೊ, ಸರಿನಾ? ಹ್ಞೂ ಸರಿ ಅತ್ತೆ, ಹೋಗಿ ಬನ್ನಿ, ಏನು ತೊಂದರೆ ಇಲ್ಲ. ನಾನು ಪಾಪನ ನೋಡ್ಕೊಂಡು ಅಡುಗೆ ರೆಡಿ ಮಾಡಿರ್ತೀನಿ, ಸರಿನಾ? ಹುಷಾರಾಗಿ ಹೋಗಿ ಬನ್ನಿ, ಆರಾಮಾಗಿ ಹೋಗಿ ಬನ್ನಿ, ಏನು ಟೆನ್ಷನ್ ಬೇಡ. ಅಯ್ಯೋ ಗಂಗಾ, ನೀರುವಾಗ ನನಗೆ ಯಾಕೆ ಟೆನ್ಷನ್ನು? ಶ್ರೀಕಾಂತ್ ಏನಾದರೂ ಫೋನ್ ಮಾಡಿದ್ನೇನೆ? ಇಲ್ಲ ಅತ್ತೆ, ಅವ್ರು ಒಂದೇ ಒಂದು ಸಲನೂ ಫೋನ್ ಮಾಡಿಲ್ಲ, ಮೆಸೇಜ್ ಹಾಕಿಲ್ಲ, ಏನೂ ಇಲ್ಲ ಅತ್ತೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅತ್ತೆ. ತಾಯಿ ಆದವಳು ಬುದ್ಧಿ ಹೇಳೋದೇ ತಪ್ಪು ಅನ್ನೋಂಗೆ ಆಗೋಯ್ತಲ್ಲ ಅತ್ತೆ. ಚಿಕ್ಕ ಮಕ್ಕಳು ಕೋಪ ಮಾಡ್ಕೊಂಡಿರೋ ಥರ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದಾರಲ್ಲ ಅತ್ತೆ. ಏನು ಹೇಳಬೇಕು ಇವ್ರ ಬುದ್ಧಿಗೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಹೌದು ಕಣೆ, ಯಾಕೋ ನಿನ್ನ ಹತ್ರ ಅವ್ನು ಕೋಪದಿಂದ ಮಾತಾಡ್ತಾ ಇದ್ನಲ್ವ, ಅದು ನೋಡೋಕ್ಕಾಗದೆ ನಾನು ಏನೋ ಒಂದೆರಡು ಮಾತಾಡಿದೆ. ನನ್ನನ್ನೇ ಒಳ್ಳೆ ಈ ಮನೆ ಕೆಲಸದ ಥರ ನೋಡಿಕೊಂಡು ಬೈದ್ಬಿಟ್ಟು, ನನಗೂ ಬೈದ್ಬಿಟ್ಟು, ಅವನಿಗೂ ನಾನು ಬೈದ್ಬಿಟ್ಟು, ಜಗಳ ಹಾಕ್ಕೊಂಡು ಹೋಗ್ಬಿಟ್ನಲ್ಲ. ಏನು ಹೇಳಬೇಕು, 2-3 ದಿವಸದಿಂದ ಬರ್ತಾ ಇಲ್ಲ. ಅದು ಎಲ್ಲಿ ಹೋಗಿದಾನೋ, ಏನು ಕತೆನೋ, ಏನು ಒಂದು ಗೊತ್ತಾಗ್ತಾ ಇಲ್ವಲ್ಲ. ಹ್ಞೂ ಅತ್ತೆ, ಹೊತ್ತು ಎತ್ತು ಸಾಕಿ ಬೆಳೆಸಿ ಚಿಕ್ಕವರಿಂದ ದೊಡ್ಡವ್ರು ಮಾಡೋ ತನಕ ಅಪ್ಪ ಅಮ್ಮನ ಅಧಿಕಾರ. ಇವ್ರು ದೊಡ್ಡವರಾಗಿ ಬೆಳೆದ ಮೇಲೆ, ಇವ್ರಿಗೊಂದು ನೌಕರಿ ಅಂತ ಸಿಕ್ಕಿದ ಮೇಲೆ ಮೂಗು ಮೇಲೆ ಕೋಪ, ತಲೆ ಮೇಲೆ 2 ಕೊಂಬು ಬರುತ್ತೆ ಕಣತ್ತೆ. ಏನು ಹೇಳೋದು ಇವರಿಗೆ? ಒಂದು ಮಾತು ಹೇಳಿದ ಮಾತು ಕೇಳಲ್ಲ. ವಯಸ್ಸಿಗೆ ಬಂದಿದ್ದಾರೆ, ಒಂದು ಸ್ವಲ್ಪ ಬುದ್ಧಿ ಬೇಡವಾ ಇವರಿಗೆ? ಹ್ಞೂ ಕಣೆ ಗಂಗಾ, ಅವಂದೇ ಯೋಚನೆ ಆಗ್ಬಿಟ್ಟಿದೆ ಕಣೆ. ಏನು ಮಾಡೋದು, ಏನು ಕತೆ, ಎಲ್ಲಿ ಹೋಗಿದಾನೋ ಏನೋ ಅಂದ್ರೆ ಏನೂ ಗೊತ್ತಾಗ್ತಾ ಇಲ್ವಲ್ಲ. ಇರು ನೋಡೋಣ. ಅಯ್ಯ, ಅದು ನಮ್ಗೆ ಕಾಟ ಕೊಟ್ಟೋ ಜಾತಿ ಬಿಟ್ರೆ ಅವನೇನು ಎಲ್ಲೋ ಹೋಗಿ ಸತ್ತಿದ್ದಾನೆ ಅಂತ ಯೋಚನೆ ಮಾಡೋದು ತಪ್ಪಾಗತ್ತೆ ಕಣೆ. ನೋಡೋಣ ಇರು, 2 ದಿವಸ ಬಿಟ್ಟು ಆಮೇಲೆ ನೋಡೋಣ. ಗಂಗಾ, ಹೀಗೆ ಮಾಡಿದ್ರೆ ಹೇಗೆ? ಅಲ್ಲಿ ಅವನ ರೂಮ್ ಹತ್ರ, ಅವನ ಕಪಾಟಲ್ಲಿ, ಕಬೋರ್ಡಲ್ಲಿ ಏನಾದರೂ ಯಾರ್ದಾರು ಫೋನ್ ನಂಬರು, ಫ್ರೆಂಡ್ಸ್ದು ಅಥವಾ ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಹಿಂಗೆ ಯಾರ್ದಾರು ಬರೆದಿಟ್ಟಿರ್ತಾನೆ ಕಣೆ. ಹುಡುಕಿದ್ಯಾ? ಓ ಹೌದಲ್ವಾ ಅತ್ತೆ, ಹಾಗೂ ಮಾಡ್ಬೋದಲ್ವಾ? ಎಲ್ರಿಗೂ ಕಾಲ್ ಮಾಡಿ ಕೇಳಿದ್ರೆ, ಫ್ರೆಂಡ್ಸ್ಗೆ ಏನಾದರೂ, ಆಫೀಸ್ ಫ್ರೆಂಡ್ಸ್ ಹತ್ರ ಏನಾದರೂ ಹಿಂಗೆ ವಿಚಾರ ಮಾಡಬೇಕು ಅತ್ತೆ. ಈ ಥರ ಜಗಳ ಆಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಬಾರ್ದು. ಏನೋ ಮೀಟಿಂಗು ಅಂತ ಹೋಗಿದ್ದಾರೆ, ತುಂಬ ಕೆಲಸ ಇತ್ತಾ, ಯಾಕೋ ಅವ್ರ ಕಾಲು ಸ್ವಿಚ್ ಆಫ್ ಆಗಿದೆ ಅಂತ ಏನಾದ್ರು ಅಂದ್ಬಿಟ್ಟು ಕಾಲ್ ಮಾಡಿದ್ರೆ ಹೆಂಗತ್ತೆ? ಪ್ರಯತ್ನ ಪಡೋಣವಾ? ಹ್ಞೂ ಕಣೆ, ಒಳ್ಳೆ ಐಡಿಯಾ, ಹಾಗೆ ಮಾಡೋಣವಾ? ನಿಮ್ಮ ಮಾವನ್ನ ಪಾರ್ಕ್ಗೆ ಕರ್ಕೊಂಡು ಹೋಗಿ ಬರ್ತೀನಿ ಕಣೆ. ಅವರಿಗೂ ತುಂಬ ದಿವಸದಿಂದ ಬೇಜಾರಾಗಿ ಹೋಗ್ಬಿಟ್ಟಿದೆ. ಅವ್ರು ಕರ್ಕೊಂಡು ಹೋಗಿ ಬಂದಮೇಲೆ ಸಾಯಂಕಾಲ ಇದೇ ಮಾಡೋಣವಾ, ಇಬ್ಬರು ಸೇರಿಕೊಂಡು? ಎಲ್ಲರ ಹತ್ರ ವಿಚಾರ ಮಾಡೋಣವಾ? ಖಂಡಿತ ಅದೇ ರೀತಿ ಮಾಡೋಣ ಕಣೆ, ಬೆಸ್ಟ್ ಐಡಿಯಾ ಇದು. ಹ್ಞೂ ಅತ್ತೆ, ಅದೇ ರೀತಿ ಮಾಡೋಣ, ಸರಿನಾ? ಅಷ್ಟಾದ್ರೆ ನಮಗೂ ವಿಷಯ ತಿಳಿದಂಗೆ ಆಗತ್ತೆ. ನಮ್ಮ ಮನೆಯವ್ರು ಎಲ್ಲಿ ಹೋಗಿದ್ದಾರೆ, ಏನು ತಾನು ಆಫೀಸಲ್ಲಿ ಟೆನ್ಷನ್ ಇದೆಯಾ ಅಥವಾ ಆಫೀಸ್ ಮೀಟಿಂಗಲ್ಲಿ ಹೊರಗಡೆ ಹೋಗಿದ್ದಾರಾ, ಕೋಪದಲ್ಲಿ ನಮ್ಗೆ ಹೇಳ್ದೆ ಹೋದ್ರೆ ಅಲ್ವಾ? ಹ್ಞೂ ಕಣೆ, ಚಿಕ್ಕಂದಿನ ಅದೇ ರೀತಿ ಕಣೆ ಅವನು. ಅದೇ ರೀತಿ ಮಾಡೋಣ. ಚಿಕ್ಕಂದಿನ ಏನಾದರೂ ಕೋಪ ಬಂತು ಅಂದರೆ ಸಾಕು, ಇವ್ರ ಮನೆಗೆ, ಫ್ರೆಂಡ್ಸ್ ಮನೆಗೆ ಹೋಗ್ಕೊಂಡು ಸುಮ್ಮನೆ ಇರೋನು ಕಣೆ. ಒಂದು ಫೋನ್ ಕಾಲು ಮಾಡ್ತಾ ಇಲ್ಲಾಗಿತ್ತು ಅವನು. ನಾನಂತೂ ಇಡೀ ಊರು ಬೀದಿ ಬೀದಿ ನಾಯಿ ಥರ ಅಲ್ದಾಡ್ಕೊಂತ ಹುಡುಕ್ತಾ ಇದ್ದೆ. 2 ದಿವಸ 3 ದಿವಸ ಆದ್ಮೇಲೆ ಬರ್ತಾ ಇದ್ದ ಕಣೆ. ಹಾಗೆ ಮಾಡೋಣ, ಸರಿನಾ? ಹ್ಞೂ ಆಯ್ತು ಅತ್ತೆ, ಅದೇ ರೀತಿ ಮಾಡೋಣ. ನೀವು ಇವಾಗ ಹೋಗ್ಬಿಟ್ಟು ಬನ್ನಿ, ನಾನು ಬೇಗ ಮನೆ ಕೆಲಸ ಮುಗಿಸ್ಬಿಟ್ಟು ಫ್ರೀ ಮಾಡ್ಕೊತೀನಿ. ಆಮೇಲೆ ಎಲ್ರಿಗೂ ಫೋನ್ ಮಾಡಿಬಿಟ್ಟು ಕೇಳೋಣ, ಫೋನ್ ನಂಬರ್ ಇದೆಯಾ ಅಂತ ಹುಡುಕೋಣ. ಅಯ್ಯೋ, ಎಲ್ಲಾದರೂ ಇರುತ್ತೆ ಕಣೆ, ಅಲ್ಲೆಲ್ಲಾದರೂ ಡೈರಿಲಿ ಏನಾದರೂ ಬರೆದಿರ್ತಾನೆ ಅವನು. ಚಿಕ್ಕ ಪಟ್ಟಿ ಏನಾದರೂ ಇದೆಯಾ ಅಂತ ನೋಡೋಣ ಇರೇ. ಆಫೀಸ್ ನಂಬರ್ ಯಾರು ಇರುತ್ತೆ ಕಣೆ, ಆಫೀಸ್ ಫೈಲಲ್ಲಿ. ಅಲ್ಲೇ ಯಾರಿಗಾರು ಆಫೀಸಿಗೆ ಕಾಲ್ ಮಾಡಿಬಿಟ್ಟು ಕೇಳೋಣ. ನಾಳೆ ಸೋಮವಾರ ತಾನೆ ಆಫೀಸ್ ಸ್ಟಾರ್ಟ್ ಆಗಿರುತ್ತೆ ಕಣೆ, ಕೇಳೋಣ. ಹಾಗೆ ಮಾಡೋಣ. ಇಲ್ಲಾಂದರೆ ಯಾರ್ದಾರು ಫ್ರೆಂಡ್ಸ್ ಇರುತ್ತೆ, ಇವತ್ತು ಟ್ರೈ ಮಾಡೋಣ. ಇಲ್ಲಾಂದರೆ ನಾಳೆ ಆಫೀಸ್ಗೆ ಕಾಲ್ ಮಾಡಿಬಿಟ್ಟು ಕೇಳೋಣ ಎಲ್ಲಾದರೂ ಹೊರಗಡೆ ಹೋಗಿದ್ದಾನ ಅಂತ. ಓಕೆನಾ? ಅದೇ ರೀತಿ ಮಾಡೋಣ ಅತ್ತೆ, ಒಳ್ಳೆ ಐಡಿಯಾ. ಹಾಗೆ ಮಾಡೋಣ. ಹೋಗ್ಬಿಟ್ಟು ಬನ್ನಿ ನೀವು. ಸರಿ ಆಯಿತು ಕಣೆ ಗಂಗಾ, ಹೋಗ್ಬಿಟ್ಟು ಬರ್ತೀವಿ. ಮನೆ ಕಡೆ ಹುಷಾರು, ಪಾಪು ಹುಷಾರು. ಅಡುಗೆ ಮಾಡಬೇಕಿದ್ರೆ ಒಲೆ ತವಾಲ ಬಿಸಿ ಎಲ್ಲ ಮುಟ್ಕೊಂಡು ಆಮೇಲೆ ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹುಷಾರು ಕಣೆ. ಜೋಪಾನ ಅವನ ಕಡೆ, ಏನೋ ಯೋಚನೆ ಮಾಡ್ತಾ ಮಗುನ ಮರಿಬೇಡ ಕಣೆ. ಚಿಕ್ಕ ಪಾಪು ಕಣೆ ಅವನು. ಸರಿನಾ? ಹೋಗ್ಬಿಟ್ಟು ಬರ್ತೀನಿ. ಜೋಪಾನ, ಬಾಗಿಲು ಹಾಕ್ಕೊಳ್ಳೆ. ಇವಾಗ ಯಾರ್ಯಾರ ದೃಷ್ಟಿ ಹೆಂಗಿರುತ್ತೋ ಅಂತ ಗೊತ್ತಿಲ್ಲ ಕಣೆ. ಮನೇಲಿ ವಯಸ್ಸಿಗೆ ಬಂದಿರೋ ಮಗ ಇಲ್ಲ ಅಂದರೆ 1000 ಜನ 1000 ಥರ ಮಾತಾಡ್ತಾರೆ ಕಣೆ.
ಈಗಾಗಲೇ ಇಡೀ ಊರಿಗಷ್ಟು ಈ ಸುದ್ದಿ ಹಬ್ಬಿರತ್ತೆ. ಯಾರ ಮನೆ ಕಾವಲಿಗೆ ತೂತು ಬೀಳತ್ತೆ ಅಂತ ಕಾಯೋರೇ ಜಾಸ್ತಿ ಕಣೆ. ಹುಷಾರು ಕಣ. ಹೋಗಿ ಬರ್ತೀನಿ ಕಣ ಬಂಗಾರ. ಆಯ್ತು ಅತ್ತೆ, ನೆಮ್ಮದಿ ಆಗ್ಬಿಟ್ಟು ಹೋಗಿ ಬನ್ನಿ. ಇವಾಗ ಒಳ್ಳೆ ಐಡಿಯಾ ಸಿಕ್ತು ತಾನೆ ಅವರನ್ನು ಹುಡ್ಕೋದಕ್ಕೆ. ನೆಮ್ಮದಿಯಾಗಿ ಖುಷಿಯಿಂದ ಹೋಗ್ಬಿಟ್ಟು ಬನ್ನಿ ನೀವು ಮಾವ ಇಬ್ರು. ಮಾವನ ಹತ್ರ ಹೇಳೋಕೆ ಹೋಗ್ಬಿಡಿ ಅತ್ತೆ, ತುಂಬಾ ನೊಂದ್ಕೋತಾರೆ ಅವರು. ಆಯ್ತಾ, ಹೋಗಿ ಬನ್ನಿ. ನೀವು ಜೋಪಾನ, ನಾವು ಜೋಪಾನ ಆಗಿರ್ತೀವಿ. ಡೋರ್ನ ಹಾಕೊತೀನಿ, ನೀವು ಹೋಗಿ ಬನ್ನಿ. ಹುಷಾರು ಅತ್ತೆ, ಹುಷಾರು. ಸ್ನೇಹಿತರೆ, ಪ್ರೀತಿ ತುಂಬಿದ ತಾಯಿ ನನ್ನ ಅತ್ತೆ. ಅವರ ಮುಂದೆ ನಗಾಡಲೇಬೇಕು. ಆದರೆ ನನ್ನ ಮನಸ್ಸಿನಲ್ಲಿ ಸಾವಿರಾರು ತಳಮಳ, ಸಾವಿರಾರು ಯೋಚನೆ. ಹೇಗೆ ಇದು ಮುಂದಿನ ದಾರಿ ನನ್ನದು ಜೀವನ ಎಂಬ ಚಿಂತೆ ನನ್ನನ್ನು ಕಾಡ್ತಾ ಇದೆ. BP, ಶುಗರ್ ಇರೋ ವಯಸ್ಸಾಗಿರೋ ಅತ್ತೆ, ವೀಲ್ ಚೇರ್ ಮೇಲಿಂದ ಎದ್ದೇಳಲು ಸಾಧ್ಯವಾಗದ ಮಾವ. ದೇವ್ರೆ, ಎಲ್ಲಿ ತಗೊಂಡು ಹೋಗಿ ನಿಲ್ಲಿಸ್ತೀಯಪ್ಪ ಈ ಜೀವನದ ದೋಣಿಯನ್ನು? ತೇಲಿಸ್ತೀಯೋ ಮುಳುಗಿಸ್ತೀಯೋ ನೆನೆಬಿಟ್ಟಿರೋದಪ್ಪ. ನನಗಂತೂ ಕೆಟ್ಟ ಕೆಟ್ಟ ಯೋಚನೆಗಳು, ಕೆಟ್ಟ ಕೆಟ್ಟ ವಿಚಾರನೆ ಬರ್ತಾ ಇದೆ ನನ್ನ ಗಂಡನ ಬಗ್ಗೆ. ಯಾಕೆ ಹೀಗೆ ಮಾಡ್ತಾ ಇದ್ದಾರೋ ದೇವ್ರೆ, ಎಲ್ಲ ಒಳ್ಳೇದು ಮಾಡಪ್ಪ. ಪರ ಸ್ತ್ರೀಯ ಸಹವಾಸ ಮಾಡಿದ್ದಾನೆ ನನ್ನ ಗಂಡ, ಅಥವಾ ಯಾವುದಾದರೂ ಸಾಲದ ಶೂಲಕ್ಕೆ ಸಿಲುಕಾಕೊಂಡಿದ್ದಾನೋ, ಅಥವಾ ಯಾರದೋ ಕೈ ಕೆಳಗೆ ಏನಾದರೂ ಕಿಡ್ನಾಪ್ ಆಗಿದ್ದಾನೋ, ಅಥವಾ ಅವಮಾನವನ್ನು ಅನುಭವಿಸ್ತಾ ಇದ್ದಾನೋ, ಒಂದು ಗೊತ್ತಾಗ್ತಾ ಇಲ್ಲವಲ್ಲಪ್ಪ ದೇವ್ರೆ. ಯಾಕೋ ಗೊತ್ತಿಲ್ಲ ಸ್ನೇಹಿತರೆ, ನನ್ನ ಮನಸ್ಸು ತಳಮಳದ ಕಳವಳದಲ್ಲಿ ನೊಂದು ಬೆಂದು ಹೋಗ್ತಾ ಇದ್ದೀನಪ್ಪ ದೇವ್ರೆ. ಅಪ್ಪ, ಬೇಡುವೆನು ವರವನ್ನು ಕೊಡು ದೇವ ಪತಿಯನ್ನು, ಚಿರಕಾಲ ಇರಲಿ ಚಿರಂಜೀವಿಯಾಗಿರಲಿ, ಆಯುಷ್ಯ ನೀಡು ಬದುಕನ್ನು ಕೊಡು ದೇವ, ಸೌಭಾಗ್ಯವತಿಯಾಗಿ ಬಾಳೆಂದು ಹರಸು ಶಿವ ಶಿವ. ನಾ ಕಾದಿರುವೆ ಮನಸ್ಸಾತಿರುವೆ ನಿನಗೇನೆ ನಾನು, ಓ ಗೆಳೆಯ ಓ ಇನಿಯ ಬಾಸನಿಹ. ಸ್ನೇಹಿತರೆ, ಹಾಡಿನ ಸಾಹಿತ್ಯ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ. ಇದು ತಕ್ಷಣದಲ್ಲಿ ಹೊಳೆದಿರುವಂತಹ ಐಡಿಯಾ. ನಿಮಗಿಷ್ಟ ಆಯಿತು ಅಂದರೆ ಲೈಕ್ ಕೊಡಿ. ನನ್ನದೊಂದು ಪುಟ್ಟ ಪ್ರಯತ್ನ ಅಷ್ಟೇ. ಇದು ಕೇವಲ ಕಾಲ್ಪನಿಕ ವಿಡಿಯೋ ಹೊರತು ಇದು ಯಾರ ಜೀವನಕ್ಕೂ ಸಂಬಂಧಪಟ್ಟ ವಿಷಯವಲ್ಲ. ಧನ್ಯವಾದಗಳು. ಈ ಕತೆ ಮುಂದುವರಿಯುತ್ತದೆ. ಶ್ರೀಕಾಂತ್, 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 ಶ್ರೀಕಾಂತ್ ಎಲ್ಲೋದ್ರಿ? ಇದೇನಿದಪ್ಪ, ಶ್ರೀಕಾಂತ್ ಅವರು ಬಂದ್ರು ಅಂದ್ಕೊಂಡೆ. ಶ್ರೀಕಾಂತ್, ಶ್ರೀಕಾಂತ್, ಶ್ರೀಕಾಂತ್. ಅಯ್ಯೋ ದೇವ್ರೆ, ಇಷ್ಟೊತ್ತು ಕಾಣ್ತಾ ಇರೋದು ಕನಸಾಗಿತ್ತ? ಎಷ್ಟು ಹಿತವಾಗಿತ್ತು ಈ ಕನಸು. ಈ ಕನಸು ಆದಷ್ಟು ಬೇಗನೆ ನನಸಾದ್ರೆ ಸಾಕಪ್ಪ ದೇವ್ರೆ. ನನ್ನ ಕನಸೆಲ್ಲ ಈಡೇರ್ಸಪ್ಪ. ಅಮ್ಮ, ಶ್ರೀಕಾಂತ್ ಬಂದ್ರು ಅಂದ್ಕೊಂಡು ಅಯ್ಯೋ ದೇವ್ರೆ. ಏನೇ ಹೇಳಿ ಸ್ನೇಹಿತರೆ, ಈ ಕನಸು ಸಹಿತ ಎಷ್ಟು ಹಿತವಾಗಿತ್ತು, ಎಷ್ಟೊಂದು ಮನಸ್ಸಿಗೆ ಖುಷಿ, ಸಂತೋಷ, ನೆಮ್ಮದಿಯನ್ನು ಕೊಡ್ತು. ಆಹಾ, ಇದೇನಿದು? ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಆದರೆ ನಮ್ಮೂರು ಮಾತ್ರ ಯಾಕೋ ಬರ್ತಾನೆ ಇಲ್ವಲ್ಲಪ್ಪ. ಏನಾಯ್ತು ಕತೆ? ಇನ್ನೇನಾಗತ್ತೆ, ಇದಾಳಲ್ಲ ಅಲ್ಲಿ ನನ್ನ ಸೌತಿ, ಬಿನ್ನಾಣಿಗಿತ್ತಿ ಬಿತ್ರಿ, ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ರೀ 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 ಅಂತ ಕುಯ್ತಾ ಇರ್ತಾಳೆ, ಗರ್ಗಸ ಕುಯ್ದಂಗೆ. ಯಾವಾಗ ತೊಲಗುತ್ತೋ ಆ ಮನೆಯಿಂದ ಆ ಪೀಡೆ. ಅಯ್ಯೋ, ನನ್ನ ಡಾರ್ಲಿಂಗಿಗೆ ಇಷ್ಟು ಹೇಳಿದ್ರು ಗೊತ್ತೇ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಂಡ್ರೆ ತಾನೆ. ಇನ್ನೊಬ್ರಿದ್ದಾರೆ, ಆ ಮನೇಲಿ ಮುದಿ ಗೂಬೆ. ಮಗ, ನಿನ್ನನ್ನು ಹೊತ್ತು ಹೆತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದ್ದೀನಿ, ನನಗೆ ಮೋಸ ಮಾಡ್ತೀಯ? ನನ್ನ ಮಗನಾಗಿ ನಾನು ತೆಗೆದುಕೊಂಡು ಕರ್ಕೊಂಡು ಬಂದು ಸೊಸೆಗೆ ಮೋಸ ಮಾಡ್ತೀಯ ಅಂತ
ಅಯ್ಯೋ ದೇವ್ರೆ. ಹ್ಞೂ, ಇನ್ನು ಆ ಮುದುಕ ವೀಲ್ ಚೇರ್ ಮೇಲೆ ತೊಳ್ಕೊಂಡು ಹೊಳ್ಕೊಂಡು ಹೋಗ್ತಾ ಇರೋದು ಅದೊಂದು ಗೂಬೆ. ಅಯ್ಯೋ, ಇವ್ರು ಎಲ್ಲ ತಪ್ಪಿಸ್ಕೊಂಡು ಇವ್ರ ಮಧ್ಯೆ ಒದ್ದಾಡ್ಕೊಂಡು ನನ್ನ ಡಾರ್ಲಿಂಗ್ ಶ್ರೀಕಾಂತ್ ಬರ್ಬೇಕು ತಾನೆ. ತುಂಬ ತಡವಾಗುತ್ತೆ, ಏನು ಮಾಡೋದು, ಕಾಯಲೇಬೇಕು ಇನ್ನು ಸ್ವಲ್ಪ ದಿವಸ. ಏನೇ ಆಗಲಿ ಶ್ರೀಕಾಂತ್ನ ಇನ್ನೊಂದು ವಾರ ಆದರೂ ಸರಿ ಇಲ್ಲೇ ಉಳಿಸ್ಕೊಂಡು ಶ್ರೀಕಾಂತ್ನ ತಲೆ ತಿಂದೇ ಕಳಿಸ್ಬೇಕು. ಅವರಿಬ್ಬರನ್ನ ಅಲ್ಲ, ಇವಳ ಜೊತೆ ಆ ಎರಡು ಮುದೆ ಗೂಬೆಗಳನ್ನು ಆಚೆ ಹಾಕ್ಸೋ ಥರ ಏನಾದರೂ ಪ್ಲ್ಯಾನ್ ಮಾಡಲೇಬೇಕು. ಇಲ್ಲ ಅಂದರೆ ನಾನು ಯಾವಾಗ ಶ್ರೀಕಾಂತ್ನ ಮನೆಗೆ ಹೋಗಿ ಅಲ್ಲಿನ ರಾಜ್ಯ ಭಾರ ಮಾಡೋದು, ಆ ಸುಖ ಸಂತೋಷ ನೆಮ್ಮದಿ ಶ್ರೀಮಂತಿಕೆ ನಾನು ಅನುಭವಿಸೋದು ಯಾವಾಗ, ಇನ್ನೂ ಎಷ್ಟು ದಿವಸ ಅಂತ ಕಾಯಲಿ. ಈಗಾಗಲೇ ಆಗೋಯ್ತು 2-3 ದಿವಸದಿಂದ ಆ ಪ್ರಾಣಿಗೆ ಗಾಳ ಹಾಕಿ. ಏನೋ ಈಗ ತಾನೇ ಮೀನು ಗಾಳಕ್ಕೆ ಬಿದ್ದಿದೆ, ಇನ್ನು ಎಷ್ಟು ದಿವಸನೋ ಶ್ರೀಕಾಂತು. ಎಷ್ಟೊತ್ತೆ ಅಂತ ಈ ಹೂವನ್ನು ಕೈಯಲ್ಲೇ ಹಿಡ್ಕೊಂಡು ಇರಲಿ. ಅಲ್ಲೆಲ್ಲಾರು ಇಡ್ತೀನಪ್ಪ, ಕೈಯಲ್ಲಿ ಹೂ ಬೊಕ್ಕೆ ಇಟ್ಕೊಂಡು ಕೈಯೆಲ್ಲ ನೋಯ್ತಾ ಇದೆ. ನಾನು ಆ ಗಂಗಾ ಥರನೇ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಬೇಕಾಯ್ತು. ಇಲ್ಲ ಅಂದರೆ ನಾನು ಅನ್ಕೊಂಡಿದ್ದು ಈ ಸದ್ಯಕ್ಕಂತೂ ಈಡೇರೋ ಥರ ಕಾಣಿಸ್ತಾನೆ ಇಲ್ಲಪ್ಪ. ಎಮೋಷ್ನಲ್ ಆಗಿ ಶ್ರೀಕಾಂತ್ ಪ್ಲೀಸ್, ನಿಮ್ಮನ್ನು ಬಿಟ್ಟು ಇರಕ್ಕೆ ಸಾಧ್ಯನೇ ಇಲ್ಲ, ಅರ್ಥ ಮಾಡ್ಕೊಳ್ಳಿ ಅಂತ ಬ್ಲ್ಯಾಕ್ ಮೇಲ್ ಮಾಡದೆ ಹೋದ್ರೆ ಅಷ್ಟೇ. ಬರ್ಲಿ ಇವತ್ತು ಶ್ರೀಕಾಂತ್, ನೋಡೋಣ, ಏನಾದ್ರು ಒಂದು ಇತ್ಯರ್ಥ ಮಾಡೇ ಕಳಿಸ್ಬೇಕು. ಆ ಮನೆಯಿಂದ ಅವಳು ಔಟ್ ಆಗಿ ನಾನು ಆ ಮನೆಗೆ ವೆಲ್ಕಮ್ ಮಾಡಲೇಬೇಕು. ಹೋಗಲೇಬೇಕು. ಇಲ್ಲ ಅಂದರೆ ಹೇಗೆ ತಾನೇ ಸಾಧ್ಯ? ನಾನು ಮತ್ತೆ ನನ್ನ ಮಗು ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯೋದು. ಮೆರಿಲೇಬೇಕು. ಬರ್ಲಿ ನೋಡೋಣ, ಅದೇನಾಗತ್ತೋ ಆಗೋಗ್ಲಿ. ಇವತ್ತು ಒಂದು ಇತ್ಯರ್ಥ ಮಾಡಲೇಬೇಕು. ಏನೇ ಆದರೂ ಸರಿ, ಇಷ್ಟೊಂದು ಖರ್ಚು ಮಾಡಿ, ಇಷ್ಟೊಂದು ಸೆಟಪ್ ಮಾಡಿ, ಮನೆ ಅಲಂಕಾರ ಮಾಡಿದ್ದೇನು, ಡೆಕೋರೇಷನ್ ಮಾಡಿದ್ದೇನು, ಎಷ್ಟು ಜನರಿಗೆ ಅಮೌಂಟ್ ಕೊಟ್ಟು ಈ ಥರ ಎಲ್ಲ ಡೆಕೋರೇಷನ್ ಮಾಡಿಸಿದ್ದೀನಿ.